ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮಾ ಅಂತ ಹೇಳ್ಬಿಟ್ಟು. ನಾನು ಕಾವ್ಯಶ್ರೀ ರೆಡ್ಡಿ ಇವರ ಪೇರೆಂಟ್ಸು. ಈಗ ನನ್ನ ಮಗಳು ಈ ಚಾಂಪಿಯನ್ ಕಾಲೇಜಲ್ಲಿ ಸೆಕೆಂಡ್ PU ಓದ್ತಾ ಇದ್ದಾಳೆ. ನನ್ನ ಮಗಳು 9th ಮತ್ತು 10th ಶಿರಾದಲ್ಲೇ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಮುಗಿಸಿದ್ಲು. ನಾವು PUಗೆ ಎಲ್ಲಿ ಹಾಕ್ಬೇಕಪ್ಪ ಅಂತ ಯೋಚನೆ ಮಾಡಿದಾಗ ನನ್ನ ಫ್ರೆಂಡ್ಸ್, ನಾನು ಟೀಚರು, ಬಟ್ ಹಿಂಗೆ ಮೀಟಿಂಗ್ ಎಲ್ಲ ಹೋದಾಗ ನನ್ನ ಫ್ರೆಂಡ್ಸ್ ಹೇಳಿದ್ರು ಬೆಂಗಳೂರಲ್ಲಿ ನಾರಾಯಣ ಕಾಲೇಜು ತುಂಬ ಚೆನ್ನಾಗಿದೆ, ಮತ್ತು ನೆಲಮಂಗಲದಲ್ಲಿ ದೀಕ್ಷಾ ಕಾಲೇಜ್ ಇದೆ ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳಿದಾಗ ಅಲ್ಲೆಲ್ಲ ಹೋಗಿ ಅಡ್ಮಿಷನ್ಗೆ ಸೀಟೆಲ್ಲ ಖಾಲಿ ಆಗುತ್ತೆ, ಅಡ್ಮಿಷನ್ ಫೀಸ್ ಕಟ್ಟಬೇಕು ಅಂತ ಎಲ್ಲ ಹೇಳಿದಾಗ 2-3 ಕಡೆ ಎಲ್ಲ ಫೀಸೆಲ್ಲ ಕಟ್ಟಿ ಬಂದರು. ಆದರೂ ದೂರ ಹೆಂಗೆ ಮಾಡೋದು ಅಂದರೆ, ಅದು ಕಾಲೇಜ್ ಚೆನ್ನಾಗಿದ್ದಾವೆ, ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆನ ಬೇರೆ ಟೀಚರ್ಸ್ ಎಲ್ಲ ಹೇಳಿದರು. ಆದರೂ ನಮ್ಗೆ ಯಾಕೋ ಮನಸ್ಸು ತಡೀಲಿಲ್ಲ. ಹಿಂಗೆ ಫ್ರೆಂಡ್ಸು ಈಗ ಚೆನ್ನಾಗಿ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ತಾಂತ್ರಿಕತೆಯನ್ನು ಬಳಸಿದ್ದಾರೆ ಅಂತ ಹೇಳಿದ್ರು. ನೋಡೋಣ ತಡಿ, ನಮಗೆ ತುಂಬ ನಿಯರು ತುಮಕೂರಿಗೆ, ನಾವು ದೂರದ ಬೆಟ್ಟ ನುಳ್ಗೆ ಅಂತ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಚಾಂಪಿಯನ್ ಕಾಲೇಜ್ ನೋಡೋಕ್ಕೆ ನಮ್ಮ ಯಜಮಾನ್ರು ಬಂದಾಗ ಇಲ್ಲಿ ಚೇರ್ಮನ್ ಸರ್ ಕೃಷ್ಣಮೂರ್ತಿ ಸರ್ ಭೇಟಿ ಮಾಡಿದ್ರು. ಮತ್ತು ಮಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ್ರು. ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಚೆನ್ನಾಗಿ ಪಾಸಾದ್ಲು. ಮತ್ತು ಚೇರ್ಮನ್ ಸರ್ ಮೀಟ್ ಮಾಡಿದಾಗ ಅವ್ರ ಕಾಲೇಜಲ್ಲಿ ಏನೇನು ತಾಂತ್ರಿಕತೆಯನ್ನು ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ರು. ನಮ್ಮ ಮನೆಯವರು ಆವಾಗಲೇ ತನ್ನ ಮನಸ್ಸಲ್ಲಿ ಅಂದ್ಕೊಂಡ್ರು, ನಾನು ಇದೇ ಕಾಲೇಜಿಗೆ ನನ್ನ ಮಗಳನ್ನ ಸೇರಿಸ್ಬೇಕು ಅಂತ. ಯಾಕಪ್ಪ ಅಂದರೆ ಅವರು ಆ ಕಾಲೇಜ್ ಬಗ್ಗೆ ಸರ್ರು ಒಳ್ಳೆ ಭರವಸೆಯನ್ನು ಕೊಟ್ಟರು. ಯಾಕಂದರೆ ಮಕ್ಕಳು ಭವಿಷ್ಯ ಉತ್ತಮವಾಗಿರಬೇಕು ಅಂತಂದಾಗ ಪೇರೆಂಟ್ಸ್ಗಿಂತ ಹೆಚ್ಚು ಕೇರ್ ತಗೊಳ್ಳೋ ಒಂದು ಸಜೆಷನನ್ನು ನಮ್ಮ ಮನೆಯವ್ರಿಗೆ ಕಳಿಸಿದ್ರು. ನಮ್ಮ ಮನೆಯವರು ಮನೆಯಲ್ಲಿ ಚರ್ಚೆ ಮಾಡಿದ್ವಿ, ನಾವು ನಮ್ಮ ಮನೆಯವರು, ನಮ್ಮ ಮಗಳು. ನನ್ನ ಮಗಳು ಒಪ್ಕೊಂಡ್ಲು, ನಾನು ಅದೇ ಕಾಲೇಜ್ಗೆ ಹೋಗ್ತೀನಿ ಡ್ಯಾಡಿ ಅಂತ. ತಿರ್ಗಾ ನನಗೆ ಡೌಟ್ ಬಂತು, ಇವ್ರು ಥರ ಹೇಳ್ತಾ ಇದ್ದಾರಲ್ಲ ಅಂತ. ನಮ್ಮ ಮನೆಯವರು ನಿನಗೆ ಮನಸ್ಸಿಗೆ ತೃಪ್ತಿ ಆಗಬೇಕಾ, ಬಾ ಅಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಿನ್ನ ಕಣ್ಣಾರೆ ಇದರ ಹೇಳ್ದು ಹೆಂಗಿದೆ ಅಂತ. ದೂರದು ಬೆಂಗಳೂರು ಅಲ್ಲಿ ಇಲ್ಲಿ ಬೇಡ ಅಂತ ಹೇಳಿದಾಗ ನನ್ನನ್ನು ಕರ್ಕೊಂಡು ಬಂದರು. ಇಲ್ಲಿ ಬಂದು ಸರ್ನ ಭೇಟಿ ಮಾಡಿದೆ, ಮೇಡಮ್ನ ಭೇಟಿ ಮಾಡಿದಾಗ ಅವ್ರು ಹೇಳೋ ಒಂದು ಮಾತು ನಿಜವಾಗ್ಲೂ ತಂದೆ ತಾಯಿನೂ ಕೂಡ ಮಕ್ಕಳಿಗೆ ಅಷ್ಟೊಂದು ಕೇರ್ ತಗೊಳ್ಳಲ್ಲ. ನಾನು ಇವಾಗ 1 ವರ್ಷ ನನ್ನ ಮಗಳು ಇಲ್ಲಿ ಬಿಟ್ಟಿದ್ದೀನಿ. ನನಗೊಂದು ಎಷ್ಟು ನಿಶ್ಚಿಂತೆಯಾಗಿದ್ದೀವಿ ಅಂದರೆ, ಎಲ್ಲ ಥರದ ಒಂದು ಫೆಸಿಲಿಟಿ, ಮಕ್ಕಳಿಗೆ ಆರೋಗ್ಯದಿಂದ ಹಿಡಿದು ಮಕ್ಕಳು ಓದೋದ್ರಿಂದ ಹಿಡಿದು ಪ್ರತಿಯೊಂದು ಕೇರನ್ನು ಅಲ್ಲಿರೋ ಲೆಕ್ಚರರ್ಸ್ ಆಗಿರ್ಬೋದು, ಅಲ್ಲಿರೋ ಚೇರ್ಮನ್ ಸರು, ಅವರು ಮಿಸ್ಸಸ್, ನಿಜವಾಗ್ಲೂ ಅವರೇ ಪೇರೆಂಟ್ಸು, ತಂದೆ ತಾಯಿ, ವಾರ್ಡನ್ಗಳು ಎಷ್ಟು ಕೇರ್ ತಗೊತಾ ಇದ್ದಾರೆ ಅಂದರೆ, ನಾವು ಎಲ್ಲೇ ಹುಡಿಕೊಂಡು ಹೋದ್ರು ಅಂಥ ಕಾಲೇಜ್ ಸಿಕ್ಕಲ್ಲ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಈಗ ನನ್ನ ಮಗಳು ನೆಕ್ಸ್ಟ್ 2ನೇವಳು 8th ಸ್ಟ್ಯಾಂಡರ್ಡು, ಅವಳು ನೆಕ್ಸ್ಟ್ ಇಲ್ಲೇ ಹಾಕಬೇಕು ಏನೇ ಆಗಲಿ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಮಗಳು ಫಸ್ಟ್ PUನಲ್ಲಿ ಚೆನ್ನಾಗಿ ಓದಿದ್ದಾಳೆ. ನಾವು ಏನು ಅಂದ್ಕೊಂಡಿದ್ವು, ಇಲ್ಲಿಗೆ ಬರಬೇಕಾದ್ರೆ ಹೆಂಗಪ್ಪ ಹೊಸ ಕಾಲೇಜು ಏನೋ ಯಾವ ಥರ ಇರುತ್ತೋ, ಇವರು ಈ ಥರ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾರೇನೋ ಅನ್ನೋ ಒಂದು ನಂಬಿಕೆ ಇತ್ತು. ಆದರೆ ಇಲ್ಲಿ ಬಂದು ನನ್ನ ಮಗಳು ಫಸ್ಟ್ ಇಯರ್ ಮುಗಿಸಿದ ಮೇಲೆ ಗೊತ್ತಾಯಿತು, ಈ ಕಾಲೇಜು ಅವ್ರು ಹೇಳ್ದಂತೆ ನಡ್ಕೊತಾ ಇದ್ದಾರೆ. ಮೇಡಮ್ ಆಗಿರ್ಬೋದು, ಸರ್ ಆಗಿರ್ಬೋದು, ಚೈತನ್ಯ ಮೇಡಮು ಮತ್ತು ಕೃಷ್ಣಮೂರ್ತಿ ಸರ್ ಅವ್ರು ನುಡಿದಂತೆ ನಡ್ಕೊತಾ ಇದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ನನ್ನ ಮಗಳಿಗೆ ಈಗ ಫಸ್ಟ್ ಇಯರಲ್ಲಿ ಒಳ್ಳೆ ಅಂಕಗಳನ್ನ ಪರ್ಸೆಂಟೇಜನ್ನು ತಗೊಂಡಿದ್ದಾಳೆ. ನೆಕ್ಸ್ಟು ಸೆಕೆಂಡ್ ಇಯರ್ಗೆ ಇದೇ ಥರ ಅಂದರೆ ಈ ಕಾಲೇಜ್ಗೂ ಒಳ್ಳೆ ಹೆಸರು ಬರಬೇಕು. ಮತ್ತು ಅವ್ರು ಎಷ್ಟು ಎಫರ್ಟ್ ಆಗ್ತಾಯಿದ್ದಾರೆ ಅಂದರೆ, ನಿಜವಾಗ್ಲೂ ಪೇರೆಂಟ್ಸು ನಾವು ಫೀಸ್ ಕಟ್ಬೋದು ಅಷ್ಟೇ, ಬಟ್ ಅಲ್ಲಿ ಪ್ರತಿಫಲ ಎಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಅನ್ನೋದು ಅಲ್ಲಿ ಹೋದಾಗಲೇ ಗೊತ್ತಾಗೋದು. ನಿಜವಾಗ್ಲೂ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಒತ್ತಡ ಕೊಡ್ತಾ ಇದ್ದೀವೋ ಏನೂ ಗೊತ್ತಿಲ್ಲ, ಬಟ್ ಅಲ್ಲಿರ್ತಕ್ಕಂಥ ಚೇರ್ಮನ್ ಸರ್ ಆಗಿರ್ಬೋದು, ಚೈತನ್ಯ ಮ್ಯಾಮ್ ಆಗಿರ್ಬೋದು, ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಕೇರ್ ತಗೊತಾರೆ. ಓದೋದ್ರಿಂದ ಹಿಡಿದು ಅವರು ಯಾವುದಾದ್ರೂ ಏನೋ ಡಲ್ ಆಗಿದ್ದರೆ ಅಥವಾ ಯಾವುದ್ರಲ್ಲೂ ಮಾರ್ಕ್ಸ್ ಕಡಿಮೆ ಬಂದಾಗ ಪರ್ಸ್ನಲ್ ಒಬ್ಬರನ್ನೇ ಕರೆದು ನಿನಗೇನು ತೊಂದರೆ, ಯಾವ ರೀತಿ ನಿನಗೇನಾಗ್ತಾ ಇದೆ, ಯಾವುದರಲ್ಲಿ ಏನಾದರೂ ಟೀಚಿಂಗ್ ಆಗಿರ್ಬೋದು, ಲೆಕ್ಚರರ್ಸ್ ಯಾವುದಾದ್ರೂ ನಿನ್ಗೆ ಅರ್ಥ ಆಗೋದಿಲ್ವಾ, ಏನು ಸಮಸ್ಯೆ ಇದೆ ಹೇಳು ಅಂತ ಒಬ್ಬೊಬ್ಬರನ್ನೇ ಕರೆದು ಅವರು ಪರ್ಸ್ನಲ್ಲಾಗಿ ಟ್ರೀಟ್ ಮಾಡಿ ಅವ್ರಿಗೆ ಒಳ್ಳೆ ಸಜೆಷನನ್ನು ಕೊಡ್ತಾರೆ. ಮತ್ತು ಮುಂದೆ ಹೋಗೋದಕ್ಕೆ ಮಕ್ಕಳಿಗೆ ಯಾವ ಥರ ಇದನ್ನು ಮಾಡಬೇಕೋ ಆ ಥರ ಪೇರೆಂಟ್ಸ್ಗಿಂತ ಒಳ್ಳೊಳ್ಳೆ ಮಾತುಗಳಲ್ಲಿ ಮಕ್ಕಳಿಗೆ ಮನವರಿಸ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ಮಕ್ಕಳು ಇನ್ನೂ ಅವ್ರ ಮಾತಿಗೆ ಪೇರೆಂಟ್ಸ್ ಹೇಳ್ತಾರಲ್ಲ ಅದಕ್ಕಿಂತ ಮೇಡಮ್ ಮಾತಿಗೆ ಬೆಲೆ ಕೊಟ್ಟು ಅವ್ರ ಮಾತಿಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋ ಒಂದು ಮನಸ್ಸನ್ನು ಅವರು ಹೆಚ್ಚಿಸ್ತಾರೆ ನಿಜವಾಗ್ಲೂ. ಹಾಗಾಗಿ ನನಗೇನು ತುಂಬ ಹೆಮ್ಮೆ ಇದೆ. ನನ್ನ ಮಗಳು ಸೆಕೆಂಡ್ PUCನಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗಿಲಿ ಅನ್ನೋ ಒಂದು ಭರವಸೆ ನನಗಿದೆ. ಅದಕ್ಕೆಲ್ಲ ಮ್ಯಾಮು ಮತ್ತು ಕೃಷ್ಣಮೂರ್ತಿ ಸರ್ದು ದಯೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮದಲ್ಲ, ನಾವು ಫೀಸ್ ಕಟ್ಟೋದು ದೊಡ್ಡದಲ್ಲ, ಅದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು.
ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತಂದರೆ ಈ ಶಿರಾ ತಾಲೂಕಲ್ಲಿರ್ತಕ್ಕಂಥ ಶಿರಾದಲ್ಲಿರ್ತಕ್ಕಂಥ ಚಾಂಪಿಯನ್ ಕಾಲೇಜ್ಗೆ ಹುಡಿಕೊಂಡು ಬಂದು ನೀವು ಒಂದು ಸಲ ಭೇಟಿ ಕೊಡಿ. ಇಲ್ಲಿ ಬಂದು ನಿಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೆ ಅದನ್ನು ನೋಡಿಬಿಟ್ಟು ನೀವು ಆಮೇಲೆ ನಿಮ್ಮ ಮಕ್ಕಳನ್ನ ಈ ಕಾಲೇಜ್ಗೆ ಸೇರಿಸಿ ಒಂದು ಸಲ ಭೇಟಿ ಕೊಡಿ ಹಾಗಂತ ನಾನು ತಮ್ಮಲ್ಲೆಲ್ಲರಿಗೂ ಕಳಕಳಿಯಿಂದ ಮನವರಿಕೆ ಮಾಡ್ಕೊತೀನಿ. ನಿಜವಾಗ್ಲೂ ನಾವು ಎಲ್ಲೆಲ್ಲೋ ಹುಡಿಕೊಂಡು ಹೋಗೋದು ದೊಡ್ಡದಲ್ಲ, ಒಂದು ಸಲ ವಿಸಿಟ್ ಮಾಡಿ ಈ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಮಕ್ಕಳ భవిష్యವನ್ನು ఉజ్వలಗೊಳಿಸ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. నమస్కారం. నమస్కారం, నా పేరు కావ్యశ్రీ రెడ్డి ఎస్. నాది ఇక్కడ ఫస్ట్ PU కంప్లీట్ అయ్యింది. మా కాలేజ్ గురించి చెప్పేది ఏంటంటే ఇక్కడ అంత టాప్ ఫ్యాకల్టీస్ ఉన్నారు. ఈ వీడియో చూస్తానే అందరికీ నేను చెప్పేది ఏంటంటే మీ పిల్లలు డాక్టర్స్ ఇంజనీర్స్ కావాలని మీరు ఏమైనా కల కనింటే వచ్చి మా కాలేజ్ని ఒకసారి విజిట్ చేయండి. ఎందుకంటే ఇక్కడ వీక్లీ అన్ని కాంపిటేటివ్ ఎగ్జామ్స్ కూడా జరుగుతుంటాయి. మా కాలేజ్లో టెక్నాలజీ యూస్ చేస్తాం మేము. సో మీ పిల్లలు వీక్లీ టెస్ట్లో ఏమైనా సబ్జెక్ట్స్ వైజ్ తక్కువ మార్క్స్ తీస్తే ఆయా సబ్జెక్ట్స్ మీ పిల్లల్ని కౌన్సిలింగ్ పిలిచి ఆ సబ్జెక్ట్లో ఎలా ఇంప్రూవ్ కావాలి, ఎలా చదవాలి అనేది కూడా వాళ్ళే చెప్తారు. సో వచ్చి మా కాలేజ్ని ఒకసారి విజిట్ చేయాలి అనేది నా కోరిక. మళ్ళీ ఇక్కడ ఏమైనా యావరేజ్ స్టూడెంట్స్ మళ్ళీ హార్డ్ వర్కర్స్ ఏమైనా వీడియోస్ చూస్తుంటే మీకు ఈ కాలేజ్ బెస్ట్ అనేది నా ప్రిఫరెన్స్. వచ్చి మా కాలేజ్ని విజిట్ చేయండి. థ్యాంక్ యూ.